ನಮಸ್ಕಾರ ವೀಕ್ಷಕರೇ, ಶೋಧ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಚಾರದಲ್ಲಿ ವಾಯು ಮಾಲಿನ್ಯದ ಭೀಕರ ಪರಿಣಾಮಗಳನ್ನು ಶೋಧಿಸಿ ನಿಮ್ಮ ಮುಂದೆ ತಂದಿದ್ದೇವೆ. ನೀವು ಈ ವಿಡಿಯೋನ ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಟಚ್ ಮಾಡಿ. ವಾಯು ಮಾಲಿನ್ಯ ಇದು ಮಾನವನ ಆರೋಗ್ಯದ ಮೇಲೆ ಭೀಕರ ಮತ್ತು ಗಂಭೀರ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಮೊದಲನೇದಾಗಿ ಉಸಿರಾಟದ ತೊಂದರೆಗಳು. ಗಾಳಿಯಲ್ಲಿರುವ ಸೂಕ್ಷ್ಮ ಕಣಗಳು PM2.5 ಮತ್ತು PM10 ನೇರವಾಗಿ ಶ್ವಾಸಕೋಶವನ್ನು ಪ್ರವೇಶಿಸುತ್ತದೆ. ಇದರಿಂದ ಅಸ್ತಮಾ, ಬ್ರಾಂಕೈಟಿಸ್ ಮತ್ತು ದೀರ್ಘಕಾಲದ ಉಸಿರಾಟದ ಕಾಯಿಲೆಗಳು COPD ಕಾಣಿಸಿಕೊಳ್ಳುತ್ತದೆ. ಹಾಗೂ ಹೃದಯಾಘಾತದಂತಹ ಮತ್ತು ಪಾರ್ಶ್ವವಾಯುವು ಪ್ರಮುಖವಾಗಿ ಇದರಿಂದ ಬರುತ್ತದೆ. ಕ್ಯಾನ್ಸರ್ ಕೂಡ ಬರುತ್ತದೆ. ವಿಶ್ವ ಆರೋಗ್ಯ ಸಂಸ್ಥೆ WHO ಪ್ರಕಾರ ದೀರ್ಘಕಾಲ ಕಲುಷಿತ ಗಾಳಿಗೆ ಒಡ್ಡಿಕೊಳ್ಳುವುದರಿಂದ ಶ್ವಾಸಕೋಶದ ಕ್ಯಾನ್ಸರ್ ಬರುವ ಸಾಧ್ಯತೆ ಅಧಿಕವಾಗಿರುತ್ತದೆ. ಮಕ್ಕಳು ಮತ್ತು ಗರ್ಭಿಣಿಯರ ಮೇಲೆ ತುಂಬ ಪರಿಣಾಮ ಬೀರುತ್ತದೆ. ಎರಡನೆಯದಾಗಿ ಪರಿಸರ ಮತ್ತು ಪ್ರಕೃತಿ ಮೇಲೆ ಕೂಡ ಪರಿಣಾಮಗಳು ಹೆಚ್ಚು. ಜಾಗತಿಕ ತಾಪಮಾನ ಏರಿಕೆಯಾದಂತೆ ಪರಿಸರದ ಮೇಲೆಯೂ ಕೂಡ ಅನೇಕ ದುಷ್ಟ ಪರಿಣಾಮಗಳು ಬೀರುತ್ತದೆ. ಅದರಲ್ಲಿ ಹಸಿರುಮನೆ ಅನಿಲಗಳು ವಾತಾವರಣದಲ್ಲಿ ಹೆಚ್ಚಾದಾಗ ಭೂಮಿಯ ಮೇಲೆ ಉಷ್ಣಾಂಶ ಏರುತ್ತದೆ. ಇದರಿಂದ ಹಿಮನದಿಗಳು ಕರಗುತ್ತಿವೆ. ಆಮ್ಲಜನಕ ಮಳೆ. ಕಾರ್ಖಾನೆಗಳಿಂದ ಬಿಡುಗಡೆಯಾದ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ಮಳೆ ಹನಿಯೊಂದಿಗೆ ಸೇರಿ ಆಮ್ಲ ಮಳೆಯಾಗುತ್ತದೆ. ಇದು ಕಾಡುಗಳು, ಜಲಚರಗಳು ಮತ್ತು ಐತಿಹಾಸಿಕ ಕಟ್ಟಡಗಳು, ಉದಾಹರಣೆಗೆ ತಾಜ್ ಮಹಲ್ ಇಂಥದ್ದನ್ನೆಲ್ಲ ನಾಶಪಡಿಸುತ್ತದೆ. ಈ ಹಾನಿಕಾರಕ ರಾಸಾಯನಿಕಗಳು ಭೂಮಿಯ ರಕ್ಷಣಾ ಕವಚವಾಗಿರುವ ಓಝೋನ್ ಪದರಕ್ಕೆ ಹಾನಿ ಮಾಡುವುದರಿಂದ ಸೂರ್ಯನ ನೇರ ನೇರಳಾತೀತ ಕಿರಣಗಳು ಭೂಮಿಯನ್ನು ತಲುಪುತ್ತವೆ. ಕೃಷಿ ಮತ್ತು ಆರ್ಥಿಕತೆಯ ಮೇಲೆ ಹೊಡೆತ ಬೀಳುತ್ತದೆ. ಗಾಳಿಯಲ್ಲಿನ ವಿಷಕಾರಿ ಅಂಶಗಳು ಸಸ್ಯಗಳು ಎಲ್ಲವೂ ಪ್ರತಿಕ್ರಿಯೆ ಅಡ್ಡಿಪಡಿಸುತ್ತವೆ. ಇದರಿಂದ ಬೆಳೆಗಳು ಇಳುವರಿ ಕಡಿಮೆಯಾಗುತ್ತದೆ, ಆಹಾರ ಕೊರತೆ ಉಂಟಾಗುತ್ತದೆ. ವಾಯು ಮಾಲಿನ್ಯವನ್ನು ತಡೆಯುವುದು ಕೇವಲ ಸರ್ಕಾರದ ಕೆಲಸವಲ್ಲ, ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ. ಸಾರ್ವಜನಿಕ ಸಾರಿಗೆಯ ಬಳಕೆ, ಗಿಡಗಳನ್ನು ನೆಡುವುದು ಮತ್ತು ಪ್ಲಾಸ್ಟಿಕ್ ಸುಡುವುದನ್ನು ನಿಲ್ಲಿಸುವುದರಿಂದ ನಾವು ಮುಂದಿನ ಪೀಳಿಗೆಗೆ ಶುದ್ಧ ಗಾಳಿಯನ್ನೇ ನೀಡಬಹುದಾಗುತ್ತದೆ. ಇದು ವಾಯು ಮಾಲಿನ್ಯದ ಬಗ್ಗೆ ಒಂದು ಪುಟ್ಟ ಮಾಹಿತಿಯನ್ನು ಶೋಧಿಸಿ ತಂದಿದ್ದೇವೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿವರೆಗೂ ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದ.